ಆಪೋವ ಇದಂ ಸರ್ವಂ ವಿಶ್ವಾಭೂತಾನ್ಯಾಪಹ ಅನ್ನುವಂಥ ಮಂತ್ರವನ್ನು ಕಳೆದ ದಿವಸ ನೋಡಿದ್ದೇವೆ ನಾವು. ಇದು ಘಟ್ಟದ ಕೆಳಗಿನ ಯಜುರ್ವೇದಿಯ ಮಧ್ಯಾಹ್ನ ಸಂಧ್ಯಾವಂದನದಲ್ಲಿ ಆಪಃ ಪುನಂತು ಪೃಥಿವೀಂ ಅಂತೇನೋ ಮಂತ್ರ ಇದೆ, ಜಲಾಭಿಮಂತ್ರಣಕ್ಕೆ ಉಪಯುಕ್ತ ಆಗುವ ಮಂತ್ರ. ಅದಕ್ಕಿಂತ ಪೂರ್ವದಲ್ಲಿ ಈ ಮಂತ್ರವೂ ಕೂಡ ಇದೆ ಅಂತ ಕೇಳಿ ಬರ್ತದೆ. ಕಳೆದ ದಿವಸ ಅದರ ಅರ್ಥ ನೋಡಿದ್ದೇವೆ. ವಸ್ತುತಃ ಅದು ಕೇವಲ ಘಟ್ಟದ ಕೆಳಗೆ ಮಾತ್ರ ಇಲ್ಲ, ಘಟ್ಟದ ಮೇಲೆ ಕೂಡ ಅದನ್ನ ಕೆಲವರು ಹೇಳ್ತಾರೆ, ಅದೊಂದು ಪದ್ಧತಿ ಇದೆ ಅಂತ ಕಂಡು ಬಂತು. ಹಾಗೆ ಘಟ್ಟದ ಮೇಲೆ ಮಧ್ಯಾಹ್ನ ಸಂಧ್ಯಾವಂದನದಲ್ಲಿ ಯಜುರ್ವೇದಿಗಳು ಅದನ್ನು ಹೇಳುವುದು ಕಡ್ಡಾಯವೇನೋ ಅಲ್ಲದೆ ಇರಬಹುದು, ಆದರೂ ಮತ್ತೊಂದು ಪದ್ಧತಿ ಇದೆ. ಯಾವಾಗಾದರೂ ಸಂದರ್ಭ ಇದ್ದಾಗ ಅಂಥ ಮಂತ್ರವನ್ನು ಕೂಡ ಅಳವಡಿಸ್ಕೊಳ್ಬೇಕು. ಯಾಕೆಂದ್ರೆ ತುಂಬ ವಿಶಿಷ್ಟವಾದಂತಹ ಸುಂದರವಾದಂತಹ ಅರ್ಥವನ್ನು ಹೇಳಿರುವಂತಹ ಒಂದು ಮಂತ್ರ ಅದು. ಆ ಮಂತ್ರದಲ್ಲಿ ನಮಗೆ ಆಪಹ ಸರ್ವಾಹ ದೇವತಾಹ, ಭಗವಂತನೇ ಈ ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿದ್ದಾನೆ. ಮತ್ತೆ ಆಪಹ ಏವ ಇದಂ ಸರ್ವಂ ವಿಶ್ವಾಭೂತಾನಿ ಅಂತ ಈ ಒಂದೊಂದು ಅರ್ಥ ಬಂದಿದೆ. ಅದು ಸಾಧನೆಯ ದೃಷ್ಟಿಯಿಂದ ಮತ್ತೆ ನಮ್ಮ ಎಲ್ಲ ಧರ್ಮ ಕಾರ್ಯಗಳು ಮೊದಲಾದವುಗಳು ಸಾಂಗವಾಗಿ ನಡೆಯುವ ದೃಷ್ಟಿಯಿಂದ ತುಂಬಾ ಒಂದು ಮಹತ್ವದ ಮಂತ್ರ. ಯಾಕೆಂದ್ರೆ ಆಪಾಲನಾಚ್ಯವ, ಕಳೆದ ದಿವಸ ಅದನ್ನು ನೋಡಿದ್ದೇವೆ. ಭಗವಂತ ಆಪಹ ಅಂತ ಕರೆಸ್ಕೊಂಡಿರುವುದು ಯಾತಕ್ಕೆ? ಆಪಾಲನಾಥ್, ಎಲ್ಲವನ್ನೂ ರಕ್ಷಿಸುವುದರಿಂದ. ಭಗವಂತ ಎಲ್ಲವನ್ನೂ ಯಾವಾಗ ರಕ್ಷಿಸ್ತಾನೆ? ಯಾವ ಭಗವಂತನ ಗುಣವನ್ನು ನಾವು ಅನುಸಂಧಾನ ಮಾಡಿಕೊಂಡಾಗ ಆತ ನಮ್ಮನ್ನು ರಕ್ಷಿಸ್ತಾನೆ ಅಂದರೆ, ಮಹಾನಾರಾಯಣ ಉಪನಿಷತ್, ಇದು ನಾರಾಯಣ ವರ್ಮ ಸ್ತೋತ್ರದಲ್ಲಿ ಯಥಾಹಿ ಭಗವಾನೇವ ವಸ್ತುತಃ ಸದಸತ್ಯೇತ ಸತ್ಯೇನಾನೇನ ಸರ್ವೇ ಯಾಂತು ನಾಶಂ ಉಪದ್ರವಾಹ ಅಂತ ಇದೊಂದು ಕೇಳಿ ಬರ್ತದೆ, ಪ್ರಸಿದ್ಧವಾದದ್ದು. ಚರಾಚರಾತ್ಮಕವಾದ ಜಗತ್ತೆಲ್ಲವೂ ಕೂಡ ಭಗವಂತನೇ ಆಗಿದ್ದಾನೆ, ಅರ್ಥಾತ್ ಭಗವಂತನ ಅಧೀನ ಅದಾಗಿದೆ. ಭಗವಂತ ಅಲ್ಲೆಲ್ಲವೂ ಕೂಡ ಎಲ್ಲಾ ಕಡೆನೂ ಕೂಡ ವ್ಯಾಪ್ತನಾಗಿದ್ದಾನೆ ಅಂತ ತಿಳ್ಕೊಳ್ಳುವುದೇನಿದೆಯಲ್ಲ, ಹಾಗೆ ತಿಳ್ಕೊಂಡ್ರೆ ಇದೊಂದು ದೊಡ್ಡ ಸತ್ಯ. ಸತ್ಯೇನಾನೇನ ಸರ್ವೇ ಯಾಂತು ನಾಶಂ ಉಪದ್ರವಾಹ, ಆ ನಮ್ಮ ಎಲ್ಲಾ ಉಪದ್ರವಗಳು ಕೂಡ ಆ ಮೂಲಕ ಪರಿಹಾರ ಕಾಣಲಿ ಅಂತ ನಾರಾಯಣ ವರ್ಮ ಘೋಷಣೆ ಮಾಡಿದೆ. ಹೀಗೆ ಜಗತ್ ಚರಾಚರಾತ್ಮಕವಾದ ಸ್ಥಾವರ ಜಂಗಮಾತ್ಮಕವಾದ ಎಲ್ಲಾ ಜಗತ್ತೂ ಕೂಡ ಪರಮಾತ್ಮನ ಅಧೀನ ಅಂತ ಒಂದು ಮಹಾಸತ್ಯ ಏನಿದೆ, ಅದನ್ನು ತಿಳ್ಕೊಳ್ಳುವುದು ನಮ್ಮೆಲ್ಲ ಆಪತ್ತುಗಳನ್ನು ಪರಿಹಾರ ಮಾಡುತ್ತದೆ ಅಂತ, ಎಲ್ಲ ದಾರಿದ್ರ್ಯಗಳನ್ನ ಉಪದ್ರವಗಳನ್ನ ಪರಿಹಾರ ಮಾಡುತ್ತದೆ ಅಂತ ಅಲ್ಲಿ ಏನು ಹೇಳಿದಲ್ಲ, ಅದನ್ನೇ ಈ ಪ್ರಕೃತ ಮಂತ್ರವು ಕೂಡ ಹೇಳ್ತಾ ಇದೆ ಅಷ್ಟೆ. ಆಪ ಏವೇದಂ ಸರ್ವಂ, ಈ ಜಗತ್ತೆಲ್ಲವೂ ಕೂಡ ಭಗವನ್ಮಯವಾಗಿದೆ. ವಿಶ್ವಾಭೂತಾನ್ಯಾಪಹ, ಜಗತ್ತೆಲ್ಲವೂ ಕೂಡ ಎಲ್ಲಾ ಜೀವಗಳು ಕೂಡ ಪರಮಾತ್ಮನ ಬಿಂಬರೇ ಆಗಿದ್ದಾರೆ. ಆಪೋವ ಸರ್ವಾಹ ದೇವತಾಹ, ಎಲ್ಲಾ ದೇವತೆಗಳು ಕೂಡ ಭಗವಂತನ ಪ್ರತಿಬಿಂಬರೇ ಆಗಿದ್ದಾರೆ ಅಂತ ಈ ಮಂತ್ರಗಳನ್ನ, ಈ ಒಂದು ಸತ್ಯವನ್ನ, ಜಗತ್ತೆಲ್ಲವೂ ಭಗವಂತ ಅಧೀನ, ಇದಂ ಅಮೃತಂ ಇದಂ ಬ್ರಹ್ಮ ಇದಂ ಸರ್ವಂ ಸರ್ವಂ ಖಲ್ವಿದಂ ಬ್ರಹ್ಮ ಅಂತೆಲ್ಲ ಉಪನಿಷತ್ತುಗಳು ಏನನ್ನು ಹೇಳ್ತಾ ಇವೆ ಅಂತ ಒಂದು ಮಹಾಸತ್ಯವನ್ನ ಘೋಷಿಸುವ ಮೂಲಕ ಈ ಮಂತ್ರನೂ ಕೂಡ ಅದನ್ನೇ ಹೇಳ್ತಾ ಇದೆ. ಆಪಹ ಅನ್ನೋದನ್ನೇ ಈ ಜಗತ್ತೆಲ್ಲವೂ ಭಗವನ್ಮಯವಾಗಿದೆ ಅಂತ ಬಂತಲ್ಲ, ಅಲ್ಲಿ ಆಪಹ ಅಂತಾನೆ ಯಾಕೆ ಹೇಳಿದ್ದಾರೆ? ಆಪಹ ಅಂದ್ರೆ ಎಲ್ಲವನ್ನೂ ರಕ್ಷಿಸುವವನು ಅಂತ ಅರ್ಥ. ಆಪಾಲನಾಚ್ಯವ ಅಂತ ಅನುವ್ಯಾಖ್ಯಾನದಲ್ಲಿ ಕಂಡು ಬಂದಿದೆ. ಮತ್ತೆ ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲೂ ಕೂಡ ಕಂಡು ಬಂದಿದೆ. ಅಮ್ನಾಮ ಪಾಲನಾನ್ನಿತ್ಯಂ ಅಂತ ಐತರಿ ಉಪನಿಷತ್ ಭಾಷ್ಯದಲ್ಲಿ ಕಂಡು ಬಂದಿದೆ. ವ್ಯಾಪ್ತತ್ವಾದಾಪ ಇತ್ಯುಕ್ತ, ಭಗವಂತ ಸರ್ವತ್ರ ವ್ಯಾಪ್ತ ಅಂತ ಛಾಂದೋಗ್ಯ ಉಪನಿಷತ್ ಹೇಳಿದೆ. ಸರ್ವತ್ರ ವ್ಯಾಪ್ತ, ಸರ್ವರಕ್ಷಕ, ಈ ಕಾರಣದಿಂದಲೇ ಭಗವಂತ ಆಪ್ತ. ನಾವು ಭಗವಂತನಿಂದ ರಕ್ಷಣೆಯನ್ನು ಪಡೆಯುವುದು ಹೇಗೆ? ಅವನು ಸರ್ವತ್ರ ವ್ಯಾಪ್ತ, ಸರ್ವವೂ ಅವನ ಅಧೀನ ಅಂತ ತಿಳ್ಕೊಂಡ್ರೆ ನಮಗೆ ರಕ್ಷಣೆ ಆಗುವುದು. ಅದನ್ನೇ ನಾರಾಯಣ ವರ್ಮ ಕೂಡ ಹೇಳಿದೆ. ಅದಕ್ಕಾಗಿ ಭಗವಂತನನ್ನ ಆಪ್ ಅನ್ನೋ ಶಬ್ದದಿಂದ ಉಪಾಸನೆ ಮಾಡುವುದು ಬಹಳ ಮಹತ್ವ. ಅದಕ್ಕಾಗಿ ಇಡೀ ಮಂತ್ರ ಅದು ಜಲಾಭಿಮಂತ್ರಣಕ್ಕೆ ಉಪಯುಕ್ತ ಆಗುವ ಮಂತ್ರ. ಅದು ಕೈಯಲ್ಲಿ ನೀರನ್ನು ಹಿಡಿದು
ಜಲಾಭಿಮಾನಿಯಾದ ದೇವತೆಗಳಲ್ಲಿ ಅಂತರ್ಯಾಮಿಯಾದ ಭಗವಂತ ಅಂತ ಒಂದು ಸಾಮಾನ್ಯವಾದ ಅರ್ಥ. ಸರ್ವತ್ರ ವ್ಯಾಪ್ತನೂ ಸರ್ವ ರಕ್ಷಕನೂ ಆದ ಭಗವಂತ ಅಂತ ಅದಕ್ಕೆ ವಿಶಿಷ್ಟವಾದ ಅರ್ಥ. ಆ ಭಗವಂತನೇ ಈ ಜಗತ್ತೆಲ್ಲವನ್ನು ತುಂಬಿದ್ದಾನೆ, ಎಲ್ಲಾ ದೇವತೆಗಳನ್ನು ತುಂಬಿದ್ದಾನೆ, ಅನ್ನವನ್ನು ತುಂಬಿದ್ದಾನೆ, ಪಶುಗಳನ್ನು ತುಂಬಿದ್ದಾನೆ, ಎಲ್ಲ ಯಜುರ್ವೇದ ಮೊದಲಾದ ವೇದಗಳನ್ನು ತುಂಬಿದ್ದಾನೆ ಅಂತ ಭಗವಂತನ ಸರ್ವ ವ್ಯಾಪ್ತತ್ವವನ್ನು ಸರ್ವ ರಕ್ಷಕತ್ವವನ್ನು ಹೇಳುವ ಆಪು ಶಬ್ದದೊಂದಿಗೆ ಇದೆಲ್ಲವೂ ಭಗವಂತನ ಅಪಶಬ್ದವಾಚ್ಯನಾದ ಭಗವಂತನ ಅಧೀನವಾಗಿದೆ ಅಂತ ಅನುಸಂಧಾನ ಮಾಡಲಿಕ್ಕಾಗಿ ನಮಗೆ ಆ ಮಂತ್ರ ಬಹಳ ಮಹತ್ವದ್ದಾಗ್ತದೆ. ಇದು ಈ ಮಂತ್ರದ ಒಂದು ವಿಶಿಷ್ಟವಾದಂತಹ ಅನುಸಂಧಾನದ ಮುಖ.